ಇನ್ನೂ ಕೂಡ ಕೆಲವರಿಗೆ ತಾಯಿ ಅಂದ್ರೆ ಯಾರಂತಾನೆ ಗೊತ್ತಾಗ್ತಿಲ್ಲ. ಇದೊಂದು ನಡೆದ ಘಟನೆ. ಒಬ್ಬರು ಗಾಂಜಾ ಸೆಳೆದು ಮನೆಗೆ ಹೋಗಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕಳೆದು ಮನೆಯಲ್ಲಿ ವಿಶ್ರಮಿಸುತ್ತಾ ಇದ್ದ ತಾಯಿಯನ್ನು ಕೊಂದ. ಇಲ್ಲೇ ಹತ್ತಿರದ ಊರಿನಲ್ಲಿ ನಡೆದ ಘಟನೆಯಾಗಿದೆ ಇದು. ಕೊಂದ ಆ ಮಗನ ವಯಸ್ಸು ಬರೀ 24 ಮಾತ್ರ, ತಾಯಿಗಾದ್ರೆ 50. ಯುವಕರೇ, ಸ್ಕಿಪ್ ಮಾಡದೆ 1 ನಿಮಿಷದನ್ನು ಕೇಳಿ. ಅಲ್ಲಿ ಕೆಲವು ಮಕ್ಕಳು ತನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದರ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನು ಕಂಡು ತಾಯಿ ದೇವರೊಂದಿಗೆ ಹೇಳಿದ್ರಂತೆ, ದೇವರೇ, ನನ್ನ ಮಕ್ಕಳನ್ನು ಕಾಣುವಾಗ ತುಂಬಾ ಸಂತೋಷವಾಗ್ತಿದೆ, ಎಷ್ಟೊಂದು ಚೆನ್ನಾಗಿ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಅಂತ. ಇದೊಂದು ಕಾಲ್ಪನಿಕ ಕಥೆಯಾದರೂ ಇದೇ ರೀತಿ ತಾಯಿ ಅಂದ್ರೆ. ನಮ್ಮಂತೆ ನಿಮ್ಮಂತೆ ಬಾಲ್ಯಕಾಲ ಹಲವಾರು ಕನಸುಗಳನ್ನು ಕಂಡು ಜೀವಿಸುತ್ತಿರುವವಳಾಗಿದ್ದಳು ಆ ತಾಯಿ. ಆದರೆ ಬರೀ ಮಕ್ಕಳಿಗೋಸ್ಕರ ತನ್ನ ಎಲ್ಲಾ ಕನಸುಗಳನ್ನು ಬದಿಗಿಟ್ಟು 4 ಗೋಡೆಯೊಳಗಡೆ ಅಡಗು ಕೋಣೆಯೊಳಗಡೆ ಎಲ್ಲಾ ಕನಸುಗಳನ್ನು ಬದಿಗಿಟ್ಟವಳಾಗಿದ್ದಾಳ ತಾಯಿ. ಅವಳ ವಿರುದ್ಧ ನಿಲ್ಬೇಡಿ, ಅವಳ ವಿರುದ್ಧ ಒಂದು ಮಾತನ್ನು ಕೂಡ ಎತ್ತಬೇಡಿ. Please respect your mother. She is everything. ಒಮ್ಮೊಬ್ಳು ನಷ್ಟವಾದ್ರೆ ನೆವರ್ ಕಮ್ ಬ್ಯಾಕ್. ಅವಳ ಪರವಾಗಿ 1000 ಹೆಂಗಸರು ಒಂದು ನೆಮ್ಮದಿ ನೀಡಲು ಪ್ರಯತ್ನಿಸಿದ್ರು, ಅವಳು ಕೊಟ್ಟಂತಹ ನೆಮ್ಮದಿ ಒಬ್ಬರಿಗೂ ಕೊಡಲು ಸಾಧ್ಯವಿಲ್ಲ. ಆಫ್ ಕೋರ್ಸ್ ಇಟ್ಸ್ ಇಂಪಾಸಿಬಲ್.